ಎಲ್ಲ ಹೇಳ್ಬಿಡ್ತೀನಿ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ನೀನೊಬ್ಬ ಮೋಸಗಾರ. ನಿನ್ನ ದೀಪಕ್ಕೂ ಅಲ್ಲ, ಈ ಮನೆ ಅಳಿಯಾನೂ ಅಲ್ಲ. ನಿನ್ನ ಬಣ್ಣನ ಈಗಲೇ ಬಯಲು ಮಾಡ್ತೀನಿ. ನಿನ್ನಿಂದ ಈ ಮನೆಯವ್ರಿಗಾಗಲಿ ನನ್ನ ತಲೆಯವರೆಗಾಗಲಿ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ನಾನು ಈ ಮನೆಗೆ ಕೋಟೆ ಇದ್ದ ಹಾಗೆ. ನನ್ನನ್ನು ದಾಟ್ಕೊಂಡು ನೀನು ಈ ಮನೆಯವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ನೀನು ಕಿಲಾಡಿ ಅಂತ ನನಗೆ ಗೊತ್ತು. ನಿನ್ನನ್ನು ಸಾಕ್ಷಿ ಸಮೇತ ಹಿಡಿಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ರಂಗೋಲಿ ಕೆಡೆ ತುರೋನು, ಬಿರುಗಾಳಿ ಬಂದರೂ ಬಚಾವಾಗೋನು. ನಿನ್ನಂತವನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ನನಗೆ ಗೊತ್ತು. ಈಗಿಂದೀಗಲೇ ತಲೆವ ಹತ್ರ ಹೋಗ್ತೀನಿ. ತಲೆವ ನನ್ನ ಈ ಮನೆ ಮಗ ಅಂದಿರೋದು ಗೊತ್ತು ತಾನೆ. ನಾನೇನಾದರೂ ಈಗ ನಿಜ ಹೇಳಿಲ್ಲ ಅಂದರೆ ಅವ್ರ ಮಾತು ಸುಳ್ಳು ಅಂತ ಆಗತ್ತೆ. ನಾನು ಈಗಲೂ ಸುಮ್ಮನಿದ್ಬಿಟ್ರೆ ನನ್ನ ತಂಗಿ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಆಗತ್ತೆ. ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಯಜಮಾನ್ರೆ ಏನು ನನ್ನ ತಡಿಬೇಕು ಅಂದ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ. ನೀನು ಸುನಾಮಿನ್ ಬೇಕಾದ್ರೆ ತಡಿಬೋದು, ಆದರೆ ಈ ಮುತ್ತು ಬಾಯಿನ ಸತ್ಯ ತಡೆಯೋಕ್ಕಾಗಲ್ಲ. ನೀನು ದೀಪಕ್ ಅಲ್ಲ ತಾನೆ? ಹೌದು, ನಾನು ದೀಪಕ್ ಅಲ್ಲ. ಈ ಮನೆ ಅಳಿಯಾನೂ ಅಲ್ಲ, ನಿಮ್ಮ ಅಂಜಲಿ ಅಮ್ಮವ್ರ ಗಂಡನೂ ಅಲ್ಲ. ಏನಿವಾಗ? ಸಾಕು. ಏನ್ ಸಾಕು? ನೀನ್ ತಿಂದಿದ್ ಬರೀ 2 ತುತ್ತು ಅಷ್ಟೇ. ಇಲ್ಲಿ ಇನ್ನೊಂದು ಸ್ವಲ್ಪ ತಿನ್ಬೇಕು. ಆಮೇಲೆ ಇಲ್ಲ ಅಮ್ಮ, ಸಾಕು ನಂಗೆ. ಅಲ್ಲಮ್ಮ, ನೀನು ಹಠ ಮಾಡಿದೆ ಅಂತ ಮುದ್ದು ಮಾಡಿ ಬಲವಂತವಾಗಿ 2 ತುತ್ತು ತಿನ್ಸಿದ್ದಾಯ್ತು. ಈಗಲೂ ಊಟ ಮಾಡಲ್ಲ ಅಂದ್ರೆ ಹೆಂಗಮ್ಮ? ಇಲ್ಲಪ್ಪ, ನೀವಿಬ್ರು ಮುದ್ದು ಮಾಡಿದ್ರಿ ಅಂತ ನಾನೊಂದು ಸ್ವಲ್ಪ ಊಟ ತಿಂದೆ. ಆದರೆ ಈಗ ಸುಬ್ಬು ಮುದ್ದು ಮಾಡಿಸಿ ತಿನ್ನಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಅವನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನನಗೊಂದು ಬೇಕು. ಇವ ತಾಯಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಮ್ಮ. ಆದರೆ ನಾವೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಸುಬ್ಬು ಕಾಲ್ ರಿಸೀವ್ ಮಾಡ್ತಿಲ್ಲ. ಅವನು ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಇಷ್ಟು ದಿನ ಆದರೂ ಯಾಕೆ ಅವನೊಂದು ಫೋನು ಮಾಡ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಹೋಗಿ ನೋಡ್ಕೊಂಡು ಬರೋಣ ಅಂದರೆ ಅವನಿರೋ ಜಾಗದ ಬಗ್ಗೆನೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಜಾಗ ತಿಳ್ಕೊಳ್ಳೋದು 2 ನಿಮಿಷದ ಕೆಲಸ ನಂದಿನಿ. ಆದರೆ ಆ ಜಾಗದಲ್ಲಿ ಅವ್ನು ಏನು ಪರಿಸ್ಥಿತಿನ ಇದ್ದಾನೋ ಅದು ನಮಗೆ ಗೊತ್ತಿಲ್ವಲ್ಲ. ಅವನೊಂದು ವೇಳೆ ನನ್ನ ಕಾಂಟ್ಯಾಕ್ಟಿಗೆ ಬಂದರೆ ಅವ್ನು ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಅವಾಗ ಹೋಗ್ಬೋದು. ಹೌದು ಮಗಳೇ, ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ನೋಡು, ಈಗ ರಾತ್ರಿ ತುಂಬ ತಡ ಆಗಿದೆ. ಊಟ ಮಾಡಿಬಿಟ್ಟು ಮಲ್ಕೋ. ನಾವು ನಾಳೆ ಬೆಳಗ್ಗೆ ಸುಬ್ಬಕ್ಕೆ ಫೋನ್ ಮಾಡೋಣ, ಅವನ ಹತ್ರ ಮಾತಾಡೋಣ. ನನಗೋಸ್ಕರನಾರು ತಿನ್ನಮ್ಮ ಪ್ಲೀಸ್. ಮಗಳೇ, ಇಷ್ಟು ಕೇಳ್ಕೋಬೇಕಾ? ಹಾಂ, ಇಲ್ಲಿ ಆ ಮಾಡು. ಸರಿ, ನೀನು ಹೋಗಿ ಮಲ್ಕೊಮ್ಮ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸುಬ್ಬುಗೆ ಫೋನ್ ಮಾಡೋದು ನನ್ನ ಫಸ್ಟ್ ಕೆಲಸ. ಆಯ್ತಪ್ಪ, ಇವತ್ತು ನಾನು ನಿಮ್ಮಿಬ್ರಿಗೋಸ್ಕರ ಊಟ ಮಾಡಿದ್ದೀನಿ. ಆದರೆ ನಾಳೆ ನಾನು ಸುಬ್ಬು ಹತ್ರ ಮಾತಾಡೋವರೆಗೂ ಊಟ ಮಾಡಲ್ಲ ಅಷ್ಟೆ. ಆಯಿತು, ಈಗ ತಡ ಆಗಿದೆ, ಹೋಗಿ ಮಲ್ಕೋ. ನಾಳೆ ಸುಬ್ಬು ಹತ್ರ ಮಾತಾಡೋದ್ರಾಯ್ತು. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಅಬ್ಬಾ, ಅಂತೂ ಮುದ್ದು ಮಾಡಿ ಅವಳು ಊಟ ತಿನ್ನಿಸಿದ್ದಾಯ್ತು. ಸ್ವಲ್ಪ ಬೇಸರನೂ ಮರೆಯೋಂಗಾಗಿದೆ ಅವಳಿಗೆ. ಇಲ್ಲ ವೀರು,